ಯೋ ನಮಃ ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮೀನ ರಾಶಿಯ 2025 ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಮೀನ ರಾಶಿಯವರಿಗೆ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ ಮತ್ತು ಮೂರನೇ ವ್ಯಕ್ತಿಗಳಿಂದ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ತುಂಬ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಕಂಡುಬರುತ್ತೆ. ಪ್ರೀತಿಯಿಂದ ಮೋಸ ಹೋಗ್ತೀರಿ, ಪ್ರೀತಿಯಿಂದ ದೂರ ಆಗ್ತೀರಿ, ತಮಗೆ ಸಿಕ್ಕದಂತಹ ಪ್ರೀತಿ ತುಂಬಾ ಸಮಸ್ಯೆಗಳಿಗೆ ಅದು ಅಡಿ ಮಾಡಿಕೊಡ್ತಾ ಇದೆ. ಅತ್ತೆ ಸೊಸೆಯಲ್ಲಿ ಜಗಳ, ವೈಯಕ್ತಿಕ ಜೀವನದಲ್ಲಿ ಜಗಳ, ಪ್ರೊಫೆಷ್ನಲ್ ಲೈಫಲ್ಲಿ ಸ್ವಲ್ಪ ತಮ್ಮ ಹೈಯರ್ ಅಥಾರಿಟಿ ಕಡೆಯಿಂದ ಸ್ವಲ್ಪ ತಮಗೆ ವಿಳಂಬವಾದಂತಹ ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವೇತನದಲ್ಲಿ ವಿಳಂಬ, ಅದರಲ್ಲೂ ವಿಶೇಷ ಕೂಲಿ ಕಾರ್ಮಿಕರಾಗಿದ್ದರೆ ಅಥವಾ ಮೇಸ್ತ್ರಿಗಳಾಗಿದ್ದರೆ, ಬಿಲ್ಡರ್ಸ್ ಆಗಿದ್ದರೆ ಅವ್ರಿಗೆ ತಮ್ಮ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ತಾವು ಎಕ್ಸ್ಪೆನ್ಸ್ ಒಂದು ಬಜೆಟ್ ಹಾಕ್ಕೊಟ್ಟಿರ್ತೀರಿ, 100 ರೂಪಾಯಿ ಖರ್ಚಾಗ್ಬೋದು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಅದು 120 ರೂಪಾಯಿಗೆ ತಮ್ಮ ಕೈಯಿಂದನೇ ಆ ಒಂದು ಸಮಸ್ಯೆ, ಆ ಒಂದು ಹಣವನ್ನು ಭರಿಸುವಂತಹ ಒಂದು ಸಂದರ್ಭಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ. ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಮತ್ತು ಫಂಡಮೆಂಟಲ್ ಆಗಿ ಯೋಚನೆ ಮಾಡಿ, ಯಾವ ಬೆಲೆಗೆ ಯಾವುದು ನಿಖರವಾದಂಥ ಬೆಲೆ ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ತಮ್ಮ ಒಂದು ಕೊಟೇಶನ್ ಕೊಡೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಎಲೆಕ್ಟ್ರಿಕಲ್ ಐಟಮ್ಸು, ಫರ್ನಿಚರ್ಸು ಈ ಥರ ಯಾರು ಪರ್ಚೇಸ್ ಮಾಡ್ತಾ ಇದ್ದರೆ ಅಥವಾ ಯಾರಾದರೂ ಅಂಗಡಿಯನ್ನು ಇಟ್ಟಿದ್ರೆ ಅವರಿಗೆ ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ಆರ್ಥಿಕತೆಯ ಒಂದು ಬೆಳವಣಿಗೆಗಳಾಗುವಂಥದ್ದು, ತಂದೆ ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಗಳು, ಯಾವುದಾದ್ರು ಹಳೆಯ ಕಾಯಿಲೆಗಳಿದ್ದರೆ ಅದು ಸ್ವಲ್ಪ ದೂರವಾಗುವಂತಹ ಕೆಲವೊಂದು ವಿಚಾರಗಳು ಸಹಿತ ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ಅಪಘಾತಗಳಾಗುವಂತಹ ಸಾಧ್ಯತೆ, ವಾಹನದಲ್ಲಾಗಿರ್ಬೋದು, ವಿಮಾನದಲ್ಲಾಗಿರ್ಬೋದು ಅಥವಾ ಒಂದು ನೀರಿನಲ್ಲಾಗಿರ್ಬೋದು, ಚಲಿಸಬೇಕಾದ್ರೆ ತುಂಬಾ ಒಂದು ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಭವಿದೆ. ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಬೆಳವಣಿಗೆ ಆಗುವಂಥದ್ದು ಮತ್ತು ರೈತರಿಗೆ ಅಲ್ಪ ಮಟ್ಟಿನ ಲಾಭ ಅಂತಲೂ ಸಹಿತ ತಿಳಿಸ್ಕೊಡೋದಾಗುತ್ತೆ. ಮತ್ತು ವಿಶೇಷವಾಗಿ 6 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಈ ಒಂದು ಮಾಸದಲ್ಲಿ ಶ್ರೀಕೃಷ್ಣನ ಒಂದು ಆರಾಧನೆಯನ್ನು ಮಾಡುವಂಥದ್ದು, ಕೃಷ್ಣಂ ಬಂದೇ ಜಗದ್ಗುರು ಅನ್ನುವಂಥ ಅನುಷ್ಠಾನವನ್ನು ತಾವು ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದು. ಸಾಧ್ಯವಾದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಗುರುಗಳ ಒಂದು ಆಶೀರ್ವಾದವನ್ನು ಪಡೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮಗೆ ಮೊಬೈಲ್ ನೋಟಿಫಿಕೇಷನಲ್ಲಿ ಬರ್ತಾ ಇರೋದು ಅಂತ ತಿಳಿಸ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.